ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸೊ ಗೈಸ್, ತುಂಬ ದಿನಗಳಾದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ಲಾಗ್ ಏನಕ್ಕೆ ಮಾಡಿದೆ ಅಂದರೆ, ಸೊ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ಸಿಂದ ಲಾಗ್ ಮಾಡೋದು ನಿಲ್ಸಿದ್ದೀನಿ. ಸೊ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ಲಾಗ್ಸ್ ಏನಕ್ಕೆ ಮಾಡ್ತಾಯಿದ್ದೀನಿ ಏನು ಎತ್ತ ಅಂದರೆ, ಆಮೇಲೆ ಅಲ್ಲಿ ನೋಡಿರ್ತೀರ, ಅವರು ಮೈಸೂರಿಗೆ ಹೋಗ್ತಾಯಿದ್ದೀನಿ ನಾನು ಇವತ್ತು. ಸೊ ಮೈಸೂರಿಗೆ ನಾನು ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಹೋಗೋದು ಹಂಗೆ ಲಾಗ್ ಮಾಡಿಕೊಂಡು, ಸೊ ಇವತ್ತಿಂದ ಮತ್ತೆ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಲಾಗ್. ಸೊ ಈ ಲಾಗಲ್ಲಿ ಏನೇನಾಗುತ್ತೆ, ಸೊ ನಾನು ಮೈಸೂರಿಗೆ ಹೆಂಗೆ ಹೋಗ್ತೀನಿ, ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಲಾಗ್. ಸೊ ಗೈಸ್, ದೊಡ್ಡಬಳ್ಳಾಪುರದಲ್ಲಿದ್ದೀರಿ. ಸೊ ಇಲ್ಲಿಂದ KSRTC ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು, ಸೊ ಅಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು. ಸೊ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಮೈಸೂರು ಬಸ್ ಸಿಗ್ತೀರಿ. ಸೊ ಬನ್ನಿ, ಅಲ್ಲಿ ಗಾಡಿ ಪಾರ್ಕಿಂಗ್ ಜಾಗದಲ್ಲಿ ಹೋಗಿ. ಗೈಸ್, ಇವಾಗ ಬಸ್ ಸಿಕ್ಕಿದೆ, ಮೆಜೆಸ್ಟಿಕ್ ಬಸ್ಸು. ಸೊ ಈ ಬಸ್ಸಲ್ಲಿ ಇವಾಗ ಇಲ್ಲಿಂದ ಮೆಜೆಸ್ಟಿಕ್ ಹೊರಟಿದ್ದೀರಿ. ಸೊ ಅಲ್ಲೋಗಿ ಸಿಗ್ತೀನಿ ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಮೆಜೆಸ್ಟಿಕ್ ಇಳಿದಿದ್ದೀರಿ. ಸೊ ಇಲ್ಲಿಂದ ಮೈಸೂರು ಬಸ್ ನಾವು ಹುಡುಕ್ಬಿಟ್ಟು, ಸೊ ಇಲ್ಲಿಂದ ಮೈಸೂರಿಗೆ ಹೋಗೋದು. ಸೊ ನೋಡಿ, ಸೊ ಬಸ್ ಸಿಕ್ಕಿದ್ದೀರಿ. ನಮ್ಮ ಮಾವನ ನೋಡಿ ಹುಡುಗಿ ಜೊತೆ ಮಾತಾಡ್ಕೊಂಡು ಹೋಗ್ತಾನೆ ಅವರೇ, ಅವ್ರ ಪಾಡ್ಗವರು. ಸೊ ನಾವಿನ್ನು ಸಿಂಗಲ್ಸ್, ನಾವು ಆದಷ್ಟು ಬೇಗ ಕಮಿಟ್ ಆಗಬೇಕು. ಸೊ ಇಲ್ಲಿ ಬಸ್ ಇಲ್ಲ ಅಂದರೆ, ಸೊ ಸ್ಯಾಟಲೈಟ್ ಟೌನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಫಸ್ಟ್ ಇಲ್ಲಿ ನೋಡ್ತೀರಿ ಬಸ್ ಸಿಗುತ್ತಾ ಇಲ್ಲ ಅಂತ. ಬಸ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸ್ಟಾಪ್ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀರಿ. ಸೊ ತುಂಬ ಬಸ್ಸುಗಳೆಲ್ಲ ನಿಂತಿದೆ. ಸೊ ಇಷ್ಟರಲ್ಲಿ ಯಾವುದಾದ್ರೂ ಮೈಸೂರು ಬಸ್ ಇದ್ದರೆ ಅದೇ ಬಸ್ಗೆ ಇರ್ತೀರಿ. ಸೊ ಇಲ್ಲಾಂದರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಸೊ ಬಸ್ಸನ್ನು ಕ್ಯಾಚ್ ಮಾಡಿಬಿಟ್ಟು ಸ್ಯಾಟಲೈಟ್ ಅವರು ಬಂದಿದ್ದೀರಿ. ಸೊ ನೋಡಿ, ಆ ಸೈಡು ಇರೋವೆಲ್ಲನೂ ಮೈಸೂರು ಬಸ್ಸುಗಳು. ಸೊ ಇಲ್ಲಿ ಟೀಗೆ ಏನೆಲ್ಲ ಕುತ್ಕೊಂಡು, ಸೊ ಇಲ್ಲಿ ಟಿಕೆಟ್ ತಗೊಂಡು ಮೈಸೂರಿಗೆ ಬಸ್ ಹೋಗ್ಕೊಂಡು, ಇವಾಗ ಬಸ್ ಎಕ್ಕಿದ್ರು ಮಿನಿಮಮ್ ಏನಿಲ್ಲ ಒಂದು 9:30 ಆಗುತ್ತೆ ಹೋಗೋದು. ಸೊ ನಾ 2 ಪಲ್ಪಿ ಅರೇಂಜ್ ಕೊಡ್ರಿ. ಈ ಥರ ಚಿಕ್ಕದಿಲ್ಲ ಅಣ್ಣ, ಚಿಕ್ಕದಿಲ್ಲ. 2 ಪಲ್ಪಿ ಅರೇಂಜು. ಹಾಂ, 2 ಪಲ್ಪಿ ಅರೇಂಜ್. ಇದೊಂದು ಅಷ್ಟೇ ಗೈಸ್. ನೋಡಿ, ಇಷ್ಟು ಹಿಂದಿಗೆ ಏನಿಲ್ಲ ನಾನು ಇಷ್ಟು ಹಿಂದಿ ಜ್ಯೂಸ್ ಎಲ್ಲ ತೊಗೊಂಡಿದ್ದೀರಿ. ಸೊ ಏನಿಲ್ಲ ಅಂದ್ರೂ ಒಂದು 200 ರೂಪಾಯಿ ಆಗಿದೆ ಗೈಸ್ದು. ಆದರೆ ಅವನು ಹಂಗೆ ಒಂದು ತೊಗೊಂಡಿದ್ದು ಒಬ್ಬರು 150 ರೂಪಾಯಿ ತೊಗೊಂಡವ್ರೆ. ಸೊ 50 ರೂಪಾಯಿ ನಮಗೆ ಡಿಸ್ಕೌಂಟು. ನೋಡಿ, ಇಷ್ಟು ತೊಗೊಂಡಿದ್ದೀರಿ, 200 ರೂಪಾಯಿ ಐಟಮ್ಸ್ ಬಿಡಿ 150 ರೂಪಾಯಿ ಕೊಟ್ಟವ್ರೆ ಗೈಸ್. ನೋಡಿರಿ, ಇದೂ ಮೈಸೂರು ಬಸ್ಸು. ನಾವು ಬಂದು ಹತ್ತಿರ ಒಂದು ½ ಆನ್ ಅವರ್ ಆಗೈತೆ. ಸೊ ಆವಾಗಿಂದ 2 ಬಸ್ಸು ಬಂದಿರೋ, 2 ಬಸ್ಸು ಫುಲ್ಲು ರಶ್ಶು ಗೈಸ್. ಸೊ ನೆಕ್ಸ್ಟ್ ಬಸ್ ಬಂದಮೇಲೆ ಸೊ ಆ ಬಸ್ಗೆ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಸ್ ಬರಲಿ, ನೆಕ್ಸ್ಟ್ ಬಸ್ ಬಂದಾಗ ಆ ಬಸ್ಸಿಗೆ ಇಕ್ಕಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ನಾವು ಒಂದು 6 o'clock ಆಗುತ್ತೆ ಬಿಡೋದು. ಸೊ ಏನಿಲ್ಲ ಅಂದರೆ ನಾವು ನೈಟ್ ಹತ್ತಿರ ಒಂದು 9:30 10 ಆಗ್ಬೋದು ಹೋಗೋದಕ್ಕೆ. ಸೊ ನೋಡೋಣ ಎಷ್ಟೊತ್ತು, ನಮ್ಮ ಪ್ರಕಾರ ಒಂದು 10 o'clock ಆಗ್ಬೋದು ಹೋಗೋದಕ್ಕೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಈ ಬಸ್ಸು ಮೂವ್ ಆದಮೇಲೆ ನೆಕ್ಸ್ಟ್ ಬಸ್ ಬರ್ತಾನೆ. ಸೊ ನೆಕ್ಸ್ಟ್ ಬಸ್ ಬಂದಮೇಲೆ ಸೊ ಗೈಸ್ ಮೈಸೂರು ಬಸ್ ಸಿಕ್ತು. ಸೊ ಇವಾಗ ಬಸ್ಸಲ್ಲಿ ಎಕ್ಕಿ ಇದರಲ್ಲೇ ಇವಾಗ ನಮ್ಮ ಜರ್ನಿ ಗೈಸ್. ಇವಾಗ ಮೈಸೂರು ಬಸ್ ಸಿಕ್ಕಿದ್ದೀರಿ. ಸೊ ತಣ್ಣಗಿರಲಿ ಅಂದ್ಬಿಟ್ಟು ಮಜ್ಜಿಗೆ ತೊಗೊಂಡಿದ್ರಿ. ಸೊ ಮಜ್ಜಿಗೆ ಕುಡಿತಾ ಇದ್ದೀರಿ. ಸೊ ಇನ್ನು ಇಲ್ಲಿಂದ ಡೈರೆಕ್ಟಾಗಿ ಇವಾಗ ಮೈಸೂರಿಗೆ ಹೋಗಬೇಕು. ಸೊ ಬನ್ನಿ. ಸೊ ಗೈಸ್, ಇವಾಗ ಎಷ್ಟು ಮೈಸೂರಿಗೆ ರೀಚ್ ಆಗಿದ್ದೀರಿ. ಸೊ ಇನ್ನು ಇಲ್ಲಿ ಉಳ್ಕೊಳೋದಕ್ಕೆ ಇವತ್ತು ನೈಟ್ಗೆ ರೂಮ್ ಮಾಡಬೇಕು. ಸೊ
ನೋಡಿ ಮುಂದೆನೇ ರೂಮ್ಸ್ ಇದೆ. ಸೊ ಇಲ್ಲೆಲ್ಲ ಒಂದು ರೂಮ್ ಮಾಡ್ಬಿಟ್ಟು ಸೊ ನಾವು ರೂಮ್ಗೆ ಹೋಗ್ಬಿಟ್ಟು ಲಾಗ್ನ ಕಟ್ತೀವಿ. ನೋಡಿ ಫುಲ್ಲು ರೂಮ್ಸ್ಗಳಿದೆ ಈ ಸೈಡೆಲ್ಲನೂ, ಬಟ್ ಎಲ್ಲಿ ಮಾಡೋದಂತ ಗೊತ್ತಿಲ್ಲ. ಸೊ ಯಾವುದನ್ನ ಒಂದು ರೂಮ್ ಮಾಡಿ ಸರ್ ಆಮೇಲೆ ಗೈಸ್ ಆಲ್ರೆಡಿ ರೂಮ್ ಬುಕ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ನಮ್ಮ ಬ್ಯಾಗ್ಸಲ್ಲಿ ಇಟ್ಬಿಟ್ಟು ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾವು ಹೋಗ್ಬಿಟ್ಟು ಕೂಡ ಒಂದು ರೂಮ್ ಬುಕ್ ಮಾಡ್ಕೊಬೇಕು. ಸೊ ಹೋಗ್ಬಿಟ್ಟು ರೂಮ್ ಬುಕ್ ಮಾಡ್ಕೊಂಡು ಅದಕ್ಕಿಂತ ಫಸ್ಟು ಸೊ ಹೋಗ್ಬಿಟ್ಟು ಊಟ ಮಾಡಬೇಕು. ಸೊ ಅದಕ್ಕೆ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲೋಗಿ ಊಟ ಮಾಡಿಕೊಂಡು ಸೊ ಮತ್ತೆ ನಾವು ಬುಕ್ ಮಾಡಿರೋ ರೂಮ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ರೂಮ್ ನಾವು ಬುಕ್ ಮಾಡ್ಕೊಬೇಕು. ಸೊ ಊಟ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ಮೈಸೂರಿನೆಲ್ಲ ಒಂದು ರೌಂಡ್ ಹಾಕಿ ತೋರಿಸ್ತೀನಿ ಗೈಸ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past and the pettiness. A reflection of the emptiness. Hilarious, you think you're worth my time, you're delirious, mysterious, because you hide behind a fake exterior, inferior. You know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last. ಮತ್ತು ಇವೆಲ್ಲನೂ ಇಲ್ಲೊಂದು ಬಿಟ್ಟಿದೆ. ಸೊ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸಾಕಾಗಿದೆ ರೂಮು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. The consequence of being incompetent. Mental health is confidence, dreams and some modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go. Make yourself unstoppable. You're irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. ನೋಡ್ಬೇಕಂತ Now that I've been put through hell, ಜನ ಇದ್ರು I never got any myself. ಸಿಕ್ಕಾಪಟ್ಟೆ ಜನ ಗೈಸ್. I don't ever slow up, no I don't take shit. I got no love for the ಜನ ಮಾತ್ರ ಸಿಕ್ಕಾಪಟ್ಟೆ ಜನ. ಇವಾಗೇನೋ ರಸ್ತೆ ನಾವೇನೋ ಟೆಸ್ಟ್ಲಿಕ್ಕೆ ಹೋಗ್ಬಿಟ್ರೆ ಮಿನಿಮಮ್ ಏನಿಲ್ಲ ಅಂದೇನೋ ಒಂದು 2 ಗಂಟೆ 3 ಗಂಟೆ ಆಗುತ್ತೆ. ಅದಕ್ಕೆ ಸ್ಪೆಷಲ್ ಕೌಂಟ್ರ್ ಟಿಕೆಟ್ ತೊಗೊಂಡಿದ್ದೀರ, ಅದು ಕೂಡ ಫುಲ್ಲು ರಶ್ ಇದ್ದಾರೆ. ಸೊ ನೋಡೋಣಿದ್ವಿ ಹೊರಗಡೆ ಹೋಗಿ ತಕ್ಷಣ ಮುಗಿಸ್ಕೊಂಡು ಸೊ ಆದರೆ ಲಾಗ್ ಮಾಡೋಕ್ಕೆ ಪರ್ಮಿಷನ್ ಇರೋಲ್ಲ ಮೇ ಬಿ. ಸೊ ಆದರೆ ಒಂದೊಂದು ಕ್ಲಿಪ್ಪು ಶೂಟ್ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಸೊ ಇನ್ನು ದರ್ಶನ ಮುಗಿಸ್ಕೊಂಡು ಸಿಗ್ತೇವೆ. ಸೊ ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. ಸೊ ನಾವು ಅಂದ್ಕೊಂಡಷ್ಟೇನು ಲೇಟ್ ಏನಾಗಿಲ್ಲ. ಸೊ ಬೇಗನೆ ದರ್ಶನ ಮುಗಿದಿದೆ. ಸೊ ಇವಾಗ ಇಲ್ಲಿಂದ ಮತ್ತು ಅರಮನೆ ಪ್ಯಾಲೇಸು ಅಲ್ಲಗೋಗ್ಬಿಟ್ಟು ಅಲ್ಲಿ ಕವರ್ ಮಾಡ್ತೀವಿ. ಸೊ ಜನ ಮಾತ್ರ ಹಂಗೆ ಇದ್ದಾರೆ ಗೈಸ್, ಫುಲ್ಲು ಜನ ಏನು ಕಮ್ಮಿ ಆಗಿಲ್ಲ. ಗೈಸ್ ನೋಡಿ ಫಿಕ್ಸ್ ತಾನಾಗಿ ಬಂದಿದ್ದೀರಿ.
ಆ್ಯಕ್ಚುಲಿ ಈ ಥರ ನನ್ನ ಫಸ್ಟೇ ಇತ್ತು, ಬಟ್ ಅದು ಕಳೆದೋಗೈತೆ. ಅದಕ್ಕೆ ಇವಾಗ ಸೇಮ್ ಅದೇ ಥರ ಹುಡುಕ್ಬಿಟ್ಟು ಫಿಕ್ಸ್ ಅಂತ ಹಿಂಗೆ. ಹೆಂಗಿದೆ ಗೈಸ್ ಕಮೆಂಟ್ ಮಾಡಿ ಯಾರಾದ್ರು ಒಬ್ಬರು ಇಲ್ಲ. ಇಲ್ಲಿ ಬಿಡ ಹಾಂ ತಗ ಅಂತೂ ಇಂತೂ ನಮ್ಮ ಮಾವನವ್ರ ಹುಡುಗಿಗೆ ಒಂದು ಗಿಫ್ಟ್ ತಗೊಂಬಿಟ್ನು. ಹೌದಾ ಹೇಳಂಗೆ ಗೈಸ್ ನೋಡಿ, ನಮ್ಮ ಮಾವನ ಹುಡುಗಿಗೆ ಫಸ್ಟ್ನೇ ಗಿಫ್ಟ್ ಕೊಡಿಸ್ತಿರೋದು. ಆಗ ನೀವೇನಾದ್ರು ಲಾಗ್ ನೋಡ್ತಿದ್ರೆ ನೋಡ್ರಿ, ಇದನ್ನು ಮದುವೆ ಆಗೋಕ್ಕೆ ಮುಂಚೆ ಫಸ್ಟ್ನೇ ಗಿಫ್ಟು ಮುದ್ದಾಗಿರೋ ನಿಮ್ಮ ಥರನೇ ಗೊಂಬೆ ಕೊಡಿಸ್ತವ್ರೆ. ಲಾಗ್ ನೋಡಕ್ಕೆ ಹೇಳಪ್ಪ ನೀನು. ಸೊ ಗೈಸ್ ನೋಡ್ರಿ, ಇದು ನಾನು ಚಿಕ್ಕ ವಯಸ್ಸಲ್ಲಿರೋ ಫೋಟೋದಲ್ಲಿ ನೋಡಿದ್ದು. ಸೊ ಇವಾಗ ರಿಯಲಾಗಿ ನೋಡ್ತಾ ಇದ್ದೀನಿ ಮೈಸೂರಲ್ಲಿ. ಅವಾಗ ಚಿಕ್ಕ ವಯಸ್ಸಲ್ಲಿರೋವಾಗ ಇದನ್ನ ಫೋಟೋದಲ್ಲಿ ಮತ್ತು ಈ ಮೊಬೈಲ್ ಫೋಟೋದಲ್ಲಿ ನೋಡಿದ್ದು. ನೋಡಿ ಗೈಸ್ ರಿಯಲಾಗಿ ನೋಡ್ತಾ ಇದ್ದೀನಿ. ಇದನ್ನೇನೋ ಅಂತಾರೆ, ಇದು ಹೆಸರು ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿರಿ ಗೈಸ್. ಸೊ ಇದನ್ನ ನೋಡ್ಕೊಂಡು ಇಲ್ಲೊಂದು 2 ಫೋಟೋಗಳು ತಗೊಂಡು ಸೊ ನಮ್ಮ ಬಸ್ ಬರೋದು ಅಲ್ಲಿ. ಸೊ ಬಸ್ ಹಾಕ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟು ಇವಾಗ ನೋಡೋಣ ಗೈಸ್. ಇವಾಗ ಮೈಸೂರು ಬಸ್ ಸ್ಟಾಪಲ್ಲಿ ಇಳಿದಿದ್ದೀರಿ. ಸೊ ಇವಾಗ ಇಲ್ಲಿಂದ ಟಿಫನ್ ಮಾಡೋಕ್ಕೆ ಹೋಗಬೇಕು. ಸೊ ಹನುಮಂತು ಪಲಾವ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ರು. ಮೇ ಬಿ ಗೊತ್ತಿಲ್ಲ ಓಪನ್ ಇರುತ್ತೋ ಇಲ್ವೋ. ಸೊ ಅಲ್ಲಿಗೆ ಹೋಗಿ ಓಪನ್ ಇದ್ದರೆ ನೋಡೋಣ. ಸೊ ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಹನುಮಂತು ಪಲಾವ್ಗೆ ಬಂದಿದ್ದೀರಿ. ಸೊ ಮೈಸೂರಿಗೆ ಬಂದವರು ಯಾರೇ ಆಗಲಿ ಹನುಮಂತು ಪಲಾವ್ ತಿಂದೇ ಇರ್ತಾರೆ, ಎಲ್ಲ ಕೂಡ ಟೇಸ್ಟ್ ಮಾಡೇ ಇರ್ತಾರೆ. ಸೊ ನಾವು ಕೂಡ ಬಂದಿದ್ದೀರಿ. ಗೈಸ್ ಒಳಗಡೆ ಬರ್ತಿದ್ದಂಗೆ ನಮ್ಮ ಬಾಸ್ ಫೋಟೋ ನೋಡ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಡ್ತು. ಸೊ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿ ಬಂದು ಊಟ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಾಸ್ ಫೋಟೋ ಮತ್ತು ಸಕ್ಕದಾಗಿ ಹಾಕಿದ್ರು ಗೈಸ್. ಸೊ ನೀರು ತೊಗೊಂಡಿದ್ರಿ. ಸೊ ಫುಲ್ಲು ಬಿಸಿಲಿದ್ರಿಂದ ನೀರು ಕುಡಿದ್ರಿ. ಸೊ ಅದಾಗಿದ್ದ ಮೇಲೆ ನಾವು ಏನೇನು ಆರ್ಡ್ರ್ ಮಾಡಿದ್ರು ಅಂದ್ಬಿಟ್ಟು ಸೊ ಬರುತ್ತೆ ಇವಾಗ ತೋರಿಸ್ತೀರಿ. ಸೊ ಆದರೆ ನನಗೆ ಇಲ್ಲಿ ಚಿಕನ್ ಪಲಾವು ಮತ್ತು ಮಟನ್ ಲಿವರ್ ಫ್ರೈ ಮತ್ತು ಇದನ್ನ ಇವೆರಡೇ ನಾವು ತೊಗೊಂಡಿದ್ದು. ಸೊ ಫಸ್ಟ್ ಟೈಮ್ ಎಲ್ಲ ಬಂದಿರೋದು, ಟೇಸ್ಟ್ ನೋಡೋಣ ಅಂದ್ಬಿಟ್ಟು. ಸೊ ಟೇಸ್ಟು ಓಕೆ ಅಂತ ಹೇಳ್ಬೋದು ಗೈಸ್, ಏನೋ ಅಷ್ಟು ಚೆನ್ನಾಗಿದ್ದಿಲ್ಲ. ಸೊ ಫೇಮಸ್ ಹೋಟ್ಲು ಅಂತ ನಾವು ಕೂಡ ಹೋಗಿದ್ದಿತ್ತು ಅಲ್ಲಿಗೆ. ಸೊ ಅದರಲ್ಲಿ ನಮ್ಮ ಬಾಸ್ ಫೋಟೋ ನೋಡಿ ಇನ್ನೂ ಖುಷಿಯಾಗೋಯಿತು. ಸೊ ಇಲ್ಲಿಂದ ಇವಾಗ ನೆಕ್ಸ್ಟು ಊಟ ಮಾಡಿಕೊಂಡು ಸೊ ರೂಮ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ರೂಮಿಗೆ ಬಂದಿದ್ದೀರಿ. ಸೊ ಹನುಮಂತು ಪಲಾವ್ ತಿನ್ಕೊಂಡು ಬಂದರೆ ಸೊ ಪಲಾವ್ ಟೇಸ್ಟು ಏನಂತ ಹೇಳ್ಕೊಳೋ ಥರ ಏನಿಲ್ಲ. 50-50, 100ಅಲ್ಲಿ 50-50 ಕೊಡ್ಬೋದು. ಸೊ ಎಕ್ಸ್ಪೆಕ್ಟೇಷನ್ ಏನು ಅಷ್ಟಿರಲ್ಲ ಹನುಮಂತು ಪಲಾವ್ದು. ಸೊ ಇವಾಗ ರೂಮಲ್ಲಿ ಇದ್ದೀವಿ. ಇವಾಗ ಚೆಕ್ಔಟ್ ಆಗಬೇಕು. ಸೊ ಆಗ್ಬಿಟ್ಟು ಇಲ್ಲಿಂದ ಪ್ಯಾಲೇಸ್ಗೆ ಹೋಗ್ತೀರಿ. ಸೊ ಪ್ಯಾಲೇಸ್ ಹೋಗಿ ಪ್ಯಾಲೇಸ್ನೆಲ್ಲ ನೋಡಿಕೊಂಡು ಸೊ ಅದಾದಮೇಲೆ ನೈಟ್ ಏನಾಗುತ್ತೆ ಏನಂತಲ್ಲ ಅಂದ್ಬಿಟ್ಟು ಸೊ ನಾನು ನಾವೇ ತಿಳಿಸ್ತೀನಿ. ರೂಮ್ನ ಇನ್ನು ಸ್ವಲ್ಪ ಹೊತ್ತಿಗೆ ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿಂದ ಹೋಗ್ಬಿಡ್ತೀವಿ ಗೈಸ್. ಫೈನಲಿ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀರಿ. ಸೊ ಇವಾಗ ಇಲ್ಲಿಂದ ಅರಮನೆ ಪ್ಯಾಲೇಸ್ಗೆ ಹೋಗಬೇಕು. ಸೊ ರೂಮ್ ಚೆಕ್ಔಟ್ ಆಯಿತು. ಕೆಳಗಡೆ ಉಕ್ಕಿ ಕೊಟ್ಬಿಟ್ಟು ಗೈಸ್ ಅಲ್ಲಿಂದ ಇಲ್ಲಿ ಸೋಡಾ ಕುಡಿಯೋಣ ಅಂತ ಬಂದಿದ್ದೀರಿ ಗೈಸ್. 2 ಸೋಡಾ ಇಲ್ಲಿಂದ ಕುಡ್ಕೊಂಡು ಪ್ಯಾಲೇಸ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಬಟ್ ನೆಕ್ಸ್ಟ್ ಪಕ್ಕ ಹೋಗ್ತೀನಿ ಪ್ಯಾಲೇಸ್ ಹತ್ರ.
ಅದು ಕಂಟಿರ್ತದಲ್ಲ ಆ ಗೋಲಿ ಅದು ಕುತ್ಕೊಬೇಕು ಕುಡಿಬೇಕು. ಏನು ಕುತ್ಕೋಬೇಕು ಗೋಲಿ? ಇಷ್ಟು ಜನ ಹುಡುಗಿರವ್ರೆ, ಇಷ್ಟು ಜನ ಹುಡುಗಿರಾಗ ನಮ್ಗೊಂದು ಹುಡುಗಿ ಬಿಡಬಾರ್ದ? ನನಗೆ ಸಿಕ್ಕವಳಪ್ಪ ಸಾಕು ನನಗೆ. ಏನು ಹೇಳ್ತಿ ಅನ್ಕೊಂಡಿದ್ದೆ ಏನ ಇದ್ರಾಗ ಏನು ಹೇಳ್ತೀನ ಅಂತ ಅನ್ಕೊಂಡಿದ್ದೆ. ನನಗಂತ ಒಬ್ರು ಆಲ್ರೆಡಿ ಸಿಕ್ಕವ್ರೆ. ಹೊರಗೆ ಹುಡುಗಿ ಸಿಕ್ಕಂದ್ಮೇಲೆ ಹುಡುಗಿ ನೋಡೋಂದ್ರು ನೋಡೋಣ ಅಂತಾರ. ಎಲ್ಲಿ ನೋಡ್ರಿ ಎಲ್ಲ ಬರೀ ಕಪಲ್ಸ್ಗಳೇ ಓಡಾಡ್ತವ್ರೆ. ನಮ್ಗಂತ ಯಾರು ಒಂದು ಹುಡುಗಿ ಇಲ್ಲ. ಇವತ್ತು ನೋಡಿದ್ರೆ ಹಿಂಗೆ ಸ್ವಲ್ಪ ಹೊತ್ತು ಅವ್ರ ಹುಡುಗಿ ಫೋನ್ ಆಗ್ತಲ್ಲಂತೆ, ಬ್ಯುಸಿ ಆಯ್ತೀನಿ ಅಂತಾರೆ. ಏನು ಮಾಡೋಣ ನಾವು, ಏನು ಮಾಡೋಣ ನೋಡಿ ಗೈಸ್. ಬೆಳಗ್ಗೆ ನಾವು ಅಲ್ಲಿದ್ರಿ ಚಾಮುಂಡಿ ಬೆಟ್ಟದಲ್ಲಿ. ಸೊ ಇವಾಗ ನೋಡ್ರಿ ಇಲ್ಲಿದ್ದೀರಿ. ಚಾಮುಂಡಿ ಬೆಟ್ಟ ಮಾತ್ರ ಸಾಕಾಗಿತ್ತು ಗೈಸ್. ಗೈಸ್ ವೀಡಿಯೋನ ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ ಗೈಸ್. ನೋಡಿ ಗೈಸ್, ಒಬ್ಬರಿಗೆ ಅರಮನೆ ಒಳಗಡೆ ಹೋಗೋದಕ್ಕೆ ಪರ್ ಪರ್ಸನ್ ಎಷ್ಟು ಅಂತಾರೆ, 120 ರೂಪಾಯಿ ತಗೊಂತಾರೆ ಗೈಸ್ ಒಬ್ಬರಿಗೆ. ನೋಡಿ ಒಳಗಡೆಗೆ ಹೋಗ್ತಾ ಇದ್ದೀರಿ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಒಳಗಡೆ ಬಂದ್ರಿ. ಸೊ ನೋಡಿ ಗೈಸ್, ಇದೇನೋ ಒಂದು ಆರ್ಚ್ ಇದೆ. ಅದು ಬಿಟ್ಟರೆ ನೋಡಿ ಗೈಸ್ ಅಲ್ಲಿದೆ ಅರಮನೆ. ನೋಡಿ ಗೈಸ್, ಇದೇ ಟಿಕೆಟು. ಒಬ್ಬರು 120 ರೂಪಾಯಿ ತಗೊತಾರೆ ಗೈಸ್ ಅರಮನೆ ಒಳಗಡೆ ಹೋಗೋದಕ್ಕೆ. ಸೊ ಇಲ್ಲಿ ಏನೇನಿದೆ ಎಲ್ಲ ಸುತ್ತಾಡ್ಕೊಂಡು ಸೊ ಈ ಲಾಗಲ್ಲಿ ಎಲ್ಲ ನೀಟಾಗಿ ತೋರಿಸ್ತೀನಿ. ಸೊ ಆದರೆ ಸೊ ಈ ಮೈಸೂರದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮೈಸೂರು ಅರಮನೆ ಕವರ್ ಮಾಡಿಬಿಟ್ಟು, ಸೊ ಯಾಕಂದರೆ ಇನ್ನೂ ಬೇರೆ ಕಡೆ ಪ್ಲೇಸಸ್ಗೆಲ್ಲ ಹೋಗಬೇಕು. ಸೊ ಅದನ್ನೆಲ್ಲ ಕವರ್ ಮಾಡ್ತೀವಿ, ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಟ್ರೈ ಮಾಡ್ತೀನಿ ಗೈಸ್, ಎಷ್ಟು ಶಾರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ವಿಡಿಯೋನ ಶಾರ್ಟ್ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಡೇ ಟೈಮಲ್ಲಿ ಪ್ಯಾಲೇಸ್ ಹಿಂಗೆ ಕಾಣಿಸ್ತೈತೆ ಗೈಸ್. ಇದ್ರೆ ನೀಟಾಗಿ ತೋರಿಸ್ತೀನಿ ನೋಡ್ರಿ, ಹಿಂಗೆ ಕಾಣಿಸ್ತೈತೆ ಪ್ಯಾಲೇಸು. ಸೊ ಆ್ಯಕ್ಚುಲಿ ಈ ಪ್ಯಾಲೇಸ್ನ ನೈಟ್ ಟೈಮಲ್ಲಿ ನೋಡಬೇಕು. ನೈಟ್ ಟೈಮಲ್ಲಿ ಸಾಕಾಗಿ ಕಾಣಿಸ್ತೈತೆ, ಲೈಟಿಂಗ್ಸಲ್ಲಿ ಆನ್ ಮಾಡಿರ್ತಾರೆ. ಸೊ ಲೈಟ್ ಗಂಟ ಇಲ್ಲೇ ಇರ್ತೀನಿ. ಆ್ಯಕ್ಚುಲಿ ಲೈಟ್ ಶೋ ನೋಡ್ಬೇಕಂತಲೇ ಬಂದಿರೋದು ನಾನು. ಸೊ ಇಲ್ಲೇ ಇರ್ತೀನಿ. ಸೊ ಅದನ್ನ ಕವರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಇಲ್ಲಿಗೆ ಹೋಗ್ತಾ ಅಂದರೆ ಒಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಇನ್ನೂ ಯಾರೋ ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀರಿ. ಅವ್ರು ಬಂದಮೇಲೆ ಒಳಗಡೆ ಹೋಗ್ತಿದ್ದೆ ಪ್ಯಾಲೇಸ್ ಒಳಗಡೆ. ಅದಕ್ಕಿಂತ ಮುಂಚೆ ಗೈಸ್ ಅಲ್ಲೊಂದು ಆನೆ ಇದೆ ಅಂತೆ. ಸೊ ಆನೆ ಹತ್ರ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀರಿ. ಸೊ ಅಲ್ಲಿ ಹೋಗಿ ಆನೆ ಹತ್ರ ಫೋಟೋ ಇಟ್ಕೊಂಡು ಸೊ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಬಂದಮೇಲೆ ಒಳಗಡೆ ಹೋಗ್ತೀರಿ. ಸೊ ಆನೆ ಇರೋದು ಇಲ್ಲಂದ್ರೆ ಗೈಸ್ ನೋಡಿ, ಇಲ್ಲೊಂದು ಶೆಡ್ ಕಾಣಿಸ್ತಿದೆಯಲ್ವಾ ನೋಡಿ, ಆ ಶೆಡ್ ಹತ್ರ ಇರೋದು ಆನೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಗೈಸ್ ನೋಡಿರಿ ಗೈಸ್, ಆನೆ ಇರೋ ಜಾಗಕ್ಕೆ ಬಂದಿದ್ದೀರಿ. ಸೊ ನೋಡಿ, ಅಲ್ಲೊಂದು ಆನೆ ಇದೆ, ಅಲ್ಲೊಂದು ಆನೆ ಇದೆ. ಸೊ ಇವಾಗಲೇ ತಾನೇ ಫೋಟೋ ಇಡ್ಸ್ಕೊಳೋದು. ಸೊ ಆನೆ ಫೋಟೋ ಇಡ್ಸ್ಕೊಂಡು 2 ಆನೆಗಳಿದೆ ಗೈಸ್. ಆ್ಯಕ್ಚುಲಿ ಆನೆ ತಗ ಫೋಟೋ ಹಿಡ್ಕೊಳಕ್ಕೆ ಬಿಟ್ಟಿಲ್ಲ. ಸೊ ಅಲೋ ಮಾಡಿಲ್ಲ ಇಲ್ಲಿ. ಸೊ ಯಾಕಂದರೆ ನಾವು ಹೋಗಿ ಸುಮ್ಮನೆ ಅಲ್ಲಿ ಫೋಟೋ ಹಿಡ್ಕೊಳೋದು ಮತ್ತು ಅದೊಂದು ಇದೊಂದು ಆಗುತ್ತೆ ಅಂದ್ಬಿಟ್ಟು ಅಲೋ ಮಾಡಿಲ್ಲ. ಅದಕ್ಕೆ ಬಂದು ಕುತ್ಕೊಂಡಿದ್ದೀರಿ. ಸೊ ವೇಟ್ ಮಾಡ್ತಾಯಿದ್ದೀವಿ, ಇನ್ನೂ ನಮ್ಮ ಕಡೆಯವ್ರು ಯಾರೋ ಬರಬೇಕು. ಅವ್ರು ಬಂದಮೇಲೆ ಪ್ಯಾಲೇಸ್ಗೆ ಹೋಗಬೇಕು. ಸೊ ಅದಕ್ಕೆ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀರಿ. ಸೊ ಹತ್ರ ಹೋಗಿದ್ರೆ ಆನೆ ಹತ್ರ, ಬಟ್ ಫೋಟೋ ಏನೂ ತೆಗಿಯಂಗಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ರಿ ಅಂದ್ಬಿಟ್ರು. ಸೊ ನೋಡ್ಕೊಂಡು ಬಂದಿದ್ದೀರಿ. ಸೊ ನೆಕ್ಸ್ಟು ಪ್ಯಾಲೇಸ್ ಒಳಗಡೆ ಎಂಟ್ರಿ ಕೊಡಬೇಕು. ಸೊ ಒಳಗಡೆ ಹೋದ್ಮೇಲೆ ವೀಡಿಯೋ ಏನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದರೆ ಒಂದೊಂದು ಕ್ಲಿಪ್ಸ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಆಗಿಲ್ಲಂದರೆ ಆಚೆ ಬಂದ್ಬಿಟ್ಟು ಲೈಟಿಂಗ್ಸ್ ಬಿಡ್ತಾರೆ ನೋಡಿ, ಅದನ್ನ ಕವರ್ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್. ಇದು ಇವಾಗ ಬರ್ತಿರೋ ಸುದ್ದಿ ಏನಂದರೆ, ನಮ್ಮ ಪಾಕಿಸ್ತಾನದವ್ರು ಮೈಸೂರು ಮೇಲೇನೋ ಕಣ್ಣು ಹಾಕ್ಬಿಟ್ಟವ್ರಂತೆ ಗೈಸ್. ಅದಕ್ಕೆ ನೋಡಿ ನಮ್ಮ ಸೋಲ್ಜರ್ಸ್ಗಳೆಲ್ಲನೂ ಫುಲ್ಲು ಗನ್ನೆತ್ಕೊಂಡು ಫುಲ್ಲು ಪ್ರೊಟೆಕ್ಷನ್ ಕೊಡ್ತವ್ರೆ ಗೈಸ್. ಯಾವ ಪಾಕಿಸ್ತಾನ ಬಾಂಬು ಆಗ್ತಾಯಿಲ್ಲ, ಗೇಂಬು ಆಗ್ತಾಯಿಲ್ಲ. ಸೋಲ್ಜರ್ಸ್ ಇಲ್ಲೇನೋ ಒಂದು ಪ್ರೊಟೆಕ್ಷನ್ಗೆನೋ ಬಂದವ್ರೆ. ಸೊ ಫುಲ್ಲು ಪ್ರೊಟೆಕ್ಷನ್ ಮಾಡ್ತವ್ರೆ ಇಲ್ಲಿ ನಮ್ಮನ್ನು. ನೋಡ್ಬೋದು ಇಷ್ಟು ಜನ ಅವ್ರು ಅಂದ್ಬಿಟ್ಟು. ಸೊ ಬಿಸಿಲಿರೋದ್ರಿಂದ ನೀಟಾಗಿ ಏನೂ ಕಾಣಿಸ್ತಿಲ್ಲ. 82 ನಾನು ಸುಮ್ಮನೆ ಹಂಗಂತ ಹೇಳಿಯೋದು ಲಾಗಲ್ಲಿ.
ಪಾಕಿಸ್ತಾನವ್ರಿಗೆ ಜಮ್ಮು ತಾಕತ್ತು ಬೇಕು ಇಲ್ಲ ನಮ್ಮ ಇಂಡಿಯಾ ಮೇಲೆ ವಾರ್ ಮಾಡೋದಕ್ಕೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಬಿಸಿಲು ಕಣ್ಣು ಗೈಸ್ ಒಳಗಡೆ ಬಂದಿದ್ದೀವಿ ನೋಡಿ. ಅನ್ಸಲಿ ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಸೊ ನಾವು 3 ಜನ ಹೋಗ್ತೀವಿ ಹೊರಗಡೆ. ಮನೆಯಲ್ಲಿ ಮುಂದೆ ಟಿಕೆಟ್ ಕೊಟ್ಬಿಟ್ಟು ಪ್ಯಾಲೇಸ್ ಒಳಗಡೆ ಹೋಗ್ತೀವಿ. ಗೈಸ್ ಅಂಬಾರಿ ಒಳಗಡೆ ಇಟ್ಬಿಟ್ಟು ಅವ್ರು ನೀಟಾಗಿ ಶೂಟ್ ಮಾಡೋಕ್ಕಾಗ್ತಿಲ್ಲ ಅಂಬಾರಿನ. ಗೈಸ್ ಇದೆಲ್ಲ ಪ್ಯಾಲೇಸ್ ಒಳಗಡೆ ಇರೋದು ಗೈಸ್. ಆ್ಯಕ್ಚುಲಿ ಅಂಬಾರಿ ನೋಡಿ ಆ ಒಂದು ರೂಮಲ್ಲಿದೆ ಅಂಬಾರಿ ನೋಡಿ. ಅಷ್ಟೇ ಗೈಸ್, ಇನ್ನೇನು ನೋಡೋದಿಲ್ಲ. ಬನ್ನಿ ಮುಂದೆ ಹೋಗೋಣ. ಸೊ ಗೈಸ್ ಫೈನಲಿ ಅರಮನೆಯಿಂದ ಆಚೆ ನೋಡಿರ್ಬೋದು ನೀವು. ಸೊ ಕ್ಲಿಪ್ ಹಾಕಿರ್ತೀನಿ, ನೋಡಿರ್ತೀರ. ಸೊ ಅಷ್ಟೇ, ಒಳಗಡೆ ಇನ್ನೇನು ಇಲ್ಲ ಗೈಸ್ ನೋಡೋಂಥದ್ದು. ಮೇನ್ ಅಂಬಾರಿನೇ ನೋಡೋಕ್ಕಿಲ್ಲ ಅಲ್ಲಿ. ಸೊ ಅಷ್ಟೇ ಅರಮನೆ ಒಳಗಡೆ ಇರೋದು. ಇನ್ನು ಲೈಟಿಂಗ್ಸ್ ಒಂದು ನೋಡಬೇಕು. ಸೊ ಲೈಟಿಂಗ್ಸ್ ಮುಗಿಸ್ಕೊಂಡು ಸೊ ಮತ್ತು ನಾವು ಮಾಡಿ ರೂಮ್ ಕಡೆಗೆ ಹೋಗ್ಬಿಟ್ಟು ಅಲ್ಲಿಂದ ಲಗೇಜ್ ಇಟ್ಕೊಂಡು ಸೊ ಮೈಸೂರು ಬಿಡಬೇಕು. ಸೊ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್. ಸೊ ಗೈಸ್ ನನ್ನ ಪ್ರಕಾರ ಲೈಟಿಂಗ್ಸ್ನೇ ಡೌಟು. ಸೊ ನೋಡಿ ಗೈಸ್ ಪ್ಯಾಲೇಸು ಸೊ ಹಿಂಗೆ ಕಾಣಿಸುತ್ತೆ. ಇದು ಸುಮ್ಮನೆ ಇನ್ನೂ ಲೈಟಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಫುಲ್ಲು ಲೈಟಿಂಗ್ಸ್ ಬಿಟ್ಟರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸೊ ಸದ್ಯಕ್ಕೆ ಮಾತ್ರ ನೋಡಿ ಈ ಥರ ಕಾಣಿಸ್ತಿದೆ. ಸೊ ಲೈಟಿಂಗ್ಸ್ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ ಇನ್ನೂ. ಲೈಟಿಂಗ್ಸ್ ಬಿಟ್ಟರೆ ಅಕಸ್ಮಾತು ಫುಲ್ಲು ವೀಡಿಯೋನ ಕವರ್ ಮಾಡ್ತೀನಿ. ಸೊ ಇಲ್ಲಾಂದರೆ ಇಷ್ಟೇ ಇದು ಮೈಸೂರು ಅರಮನೆ ಲೈಟಿಂಗ್ಸು. ಸೊ ನೋಡೋಣ, ಅಕಸ್ಮಾತಾಗಿ ಲೈಟಿಂಗ್ಸ್ ಬಿಟ್ಟರೆ ಫುಲ್ಲು ಕವರ್ ಮಾಡ್ತೀನಿ. ಸೊ ಇಲ್ಲಾಂದರೆ ಕವರ್ ಮಾಡಲ್ಲ ಗೈಸ್. ನಾನು ಹಂಗೆ ಹೇಳ್ತಿದ್ದಂಗೆ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ. ಸೊ ನೋಡ್ಬೋದು ಗೈಸ್ ಎಷ್ಟು ಸಕ್ಕತ್ತಾಗಿದೆ ಲೈಟಿಂಗ್ಸ್ ಅಂದ್ಬಿಟ್ಟು. ಆ್ಯಕ್ಚುಲಿ ಗಾಡಿಗಳೆಲ್ಲ ಇದೆ ಫುಲ್ಲು ಡಿಸ್ಟರ್ಬೆನ್ಸ್ ಇಲ್ಲಿ. ಸೊ ಗಾಡಿಗಳೆಲ್ಲ ಕ್ಲಿಯರಾಗಲಿ ಫುಲ್ಲು ನೀಟಾಗಿ ಕಾಣಿಸುತ್ತೆ ಲೈಟಿಂಗ್ಸು. ಸೊ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಮೈಸೂರು ಪ್ಯಾಲೇಸಿಂದ ಆಚೆ ಬಂದ್ವಿ. ಸೊ ನೀಟಾಗಿ ಫುಲ್ಲು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಸಮ್ ರೀಸನ್ಸಿಂದ ಆಚೆ ಕಳಿಸೋದು. ಸೊ ಸ್ವಲ್ಪನೇ ಲೈಟಿಂಗ್ ಶೂಟ್ ಮಾಡೋಕ್ಕಾಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಮೈಸೂರಲ್ಲಿ ಚೆನ್ನಾಗಿತ್ತು. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಊಟ ಮುಗಿಸ್ಕೊಂಡು ಸೊ ಮೈಸೂರಿಂದ ಹೊರಟಿದ್ದೀನಿ. ಸೊ ಇಲ್ಲಿಂದ ಮಾಮೂಲಿ KSRTC ಬಸ್ಸಿಗೆ ಹೇಳ್ಬಿಟ್ಟು ಹೋಗ್ತೀವಿ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತೀನಿ. ಸೊ ಇನ್ನು ಮೇಲೆ ಡೈಲಿ ಒಂದೊಂದು ಕಂಟೆಂಟ್ ಜೊತೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. खत्म. बाय बाय, टाटा, गुड बाय.